అంతేనా ఇప్పుడు కూడా ಸೈಡ್ ಮಾಡಿ ఇంకోటి ఎత్తుకురా చికెన్ కి చికెన్ కి ఎత్తుకురా ఇంకోటి ఎత్తుకురా చికెన్ కి జల్దీ చాలు చాలు చెప్పిస్తా. ನಮಸ್ತೆ. ನಮ್ಮ ಮುಳಬಾಗಿಲು ನ್ಯಾಷನಲ್ ಹೈವೇ ಜಾಗದಲ್ಲಿ ನಮ್ಮ ಮಂಜು ಮತ್ತು ಮಂಜು ಇಬ್ಬರು ಸೇರಿ ಒಂದು ವಿಶಿಷ್ಟವಾದ ದೇಶೀಯ ಶೈಲಿಯಲ್ಲಿ ಒಂದು ನಾಟಿ ಡಾಬಾ ಅಂದರೆ ತಪ್ಪಾಗಲಾರ್ದು. ನೋಡಿದ್ರೆ ಬಿದಿರಲ್ಲೇ ಅಲಂಕಾರ ಮಾಡಿ ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ನಮ್ಮ ಕೋಲಾರದ ಎಲ್ಲ ಜನ, ಎಸ್ಪೆಷಲಿ ಮುಳಬಾಗಿಲು ಜನ ಬಂದು ಈ ಥರ ಯೂತ್ಸ್ಗೆ, ಯಂಗ್ಸ್ಟರ್ಸ್ಗೆ ಉತ್ತೇಜನ ಕೊಡಬೇಕು. ನೋಡಿದೆ ಬಂದಿದ ತಕ್ಷಣ ನಾಟಿ ಕೋಳಿ ಚಿತ್ರಗಳು ಹಾಕಿದ್ರು ಅಂದ್ಕೊಂಡೆ ಪಕ್ಕ. ಯಾಕಂದರೆ ಜನ ಇವತ್ತು ತುಂಬ ಇದಕ್ಕೆ ಹೋಗಲ್ಲ, ನಮ್ಮ ನಾಟಿ ಸ್ಟೈಲ್ಗೆ ಜೋತ್ ಬಿಟ್ಟಿದ್ದಾರೆ. ಅದನ್ನು ಮನ್ಗಂಡು ನಮ್ಮ ಮಂಜು ತುಂಬ ಒಳ್ಳೆ ಬಿದ್ದು ನೋಡಿ, ತುಂಬ ಹಳೆ ಕಾಲದ್ದು ಜ್ಞಾಪಕ ಬರ್ತದೆ. ಸೊ ಆ ಥರ ಮಾಡಿದ್ದಾರೆ. ರುಚಿ ಕೂಡ ತುಂಬ ಜನ ತುಂಬೋಗಿದ್ದಾರೆ, ರುಚಿ ಕೂಡ ಒಳ್ಳೆ ರುಚಿ ಕೊಟ್ಟಿದ್ದಾರೆ. ಅವ್ರಿಗೆ ತಾವೆಲ್ಲರೂ ಬಂದು ಬೆಂಬಲ ಕೊಡಬೇಕು. ನಾವಂತೂ ಅವ್ರಿಗೆ ಬೆನ್ನಿಂದ ಇರ್ತೀವಿ ಖಂಡಿತವಾಗಿ. ನಾವು ಬಂದು ಅವ್ರಿಗೆ, ಯಾಕಂದರೆ ಅವ್ರ ಮನಸ್ಸು ತುಂಬ ಒಳ್ಳೆಯದು, ದೊಡ್ಡದು. ಹಾಲಿನಂಥ ಮನಸ್ಸು, ದೇಹ ದೊಡ್ಡದಿರ್ಬೋದು, ಆದರೆ ಮನಸ್ಸು ಮಾತ್ರ ತುಂಬ ಒಳ್ಳೆಯದು. ಎಲ್ಲರನ್ನೂ ಪ್ರೀತಿಯಿಂದ ನೋಡ್ತಾರೆ. ಹೆಂಗೆ ಪವನ್ ಕಲ್ಯಾಣ ಹಂಗೆ ನಮ್ಮ ಮಂಜು ಕೂಡ ಒಳ್ಳೇದಾಗಲಿ. ಮಂಜುಗೆ ದೇವರು ಆ ಕುಡುಮರ ಗಣಪತಿ ಕೋಲಾರಮ್ಮ ಎಲ್ಲ ಅವ್ರಿಗೆ ತುಂಬ ಸಹಕಾರ ಕೊಟ್ಟು ಆಶೀರ್ವಾದ ಕೊಡಲಿ. ಅವ್ರ ಡಾಬಾ ತುಂಬ ಏನು ಜನ ಇವತ್ತಿದ್ದಾರೆ, ಇದಕ್ಕಿಂತ ಹೆಚ್ಚು 365 ದಿವಸ ಕೂಡ ಹೆಚ್ಚಿನ ರೀತಿಯಲ್ಲಿ ಬಂದು ಸಕ್ಸಸ್ ಆಗಲಿ. ಈ ಥರ ಡಾಬಾ ಕೋಲಾರಲ್ಲಿ ಮಾಡಲಿ ಅಂತ ಅವ್ರಿಗೆ ಆಶಿಸ್ತಾ ಇದ್ದೀನಿ. ಒಳ್ಳೇದಾಗಲಿ. ಏನು ಮೂಡಲ ಬಾಗಿಲು ಮುಳಬಾಗಿಲಲ್ಲಿ ಸೂರ್ಯ ಹೆಂಗ್ ಹುಟ್ತಾನೋ ಅದೇ ರೀತಿ ನಮ್ಮ ಮಂಜು MPS ಮಂಜುದು ಡಾಬಾ ನಡಿಬೇಕಂತ ಮುಳಬಾಗಿಲು ದಲ್ಸೆ ಏನು ನಮ್ಮ ಇಂಡಿಯಾ ಗೊತ್ತಾಗಿದೆ, ಆ ತರ ಇದು ಕೂಡ ಒಳ್ಳೆ ರುಚಿಕರವಾದ ಡಾಬಾ ಆಗ್ಬೇಕಂತೇಳಿ ಮತ್ತೆ ಮಂಜು ಅವ್ರಿಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಳ್ಳೆ ಮನಸ್ಸಿದೆ. ಅವರು ಮಾಡೋ ಸೇವೆಗಳು ಜಾಸ್ತಿ ಅವ್ರ ಮನಸ್ಸು ಒಳಗಡೆಯಿಂದ ಮಾಡ್ತಾರೆ. ಇದು ಕೂಡ ಅದೇ ರೀತಿಯಲ್ಲಿ ನಡೀಲಿ. ಮುಳಬಾಗಿಲು ದೋಸೆ ಏನು ಮುಳಬಾಗಿಲಿಗೆ ಫೇಮಸ್ ಆಗಿದೆಯೋ MPS ಮಂಜು ಡಾಬಾ ಕೂಡ ಅದೇ ರೀತಿ ಆಗ್ಲಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಓಂಶಕ್ತಿ ಚಲಪತಿ ಅಣ್ಣವರು ನನಗೆ 2 ದಿನದಿಂದ ಹೇಳಿದ್ರು, ಹಿಂಗ್ ಹೋಗೋಣ, ಹಿಂಗ್ ನಮ್ಮ ಕಾರ್ಯಕರ್ತರು, ನಮ್ಮ OBC ಅಧ್ಯಕ್ಷರು ಅಂತ ಹೇಳಿದ್ರು. ಅಣ್ಣ ನೀವು ಯಾವಾಗೂ ಇಂಥವ್ರಿಗೆ ಮುಂದೆ ಇದ್ರೆ ನಮ್ಗೆ ಕೂಡ ನಿಜವಾಗ್ಲೂ ಒಳ್ಳೆ ಸಾಥ್ ಇರುತ್ತೆ ಅಂತ ಹೇಳಿ ಬಂದ್ರು. ಒಳ್ಳೆ ಇಂಥವ್ ಯಾವುದೇ ಆಗಲಿ ಕಾರ್ಯಕ್ರಮಗಳು ಓಂಶಕ್ತಿ ಚಲಪತಿ ಅಣ್ಣ ಮುಂದೆ ಇದ್ದು ಒಳ್ಳೆಯವ್ರನ್ನ ಬೆಳೆಸ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಮುಳಬಾಗಿಲು ಬಂದಿದ್ದೇವೆ ಒಂದು ವಿಶೇಷ ಕಾರ್ಯಕ್ರಮಕ್ಕೆ. ಅದೇನಪ್ಪ ಅಂದ್ರೆ ನಮ್ಮ ಆತ್ಮೀಯ ಸಹೋದರನಾದ ಮಂಜು MPS ಅವರು MPS ಡಾಬಾ ಅಂತ ಮಾಂಸಾಹಾರಿ ಹೋಟೆಲ್ನ ಇವತ್ತಿಂದ ಶುರು ಮಾಡಿದ್ದಾರೆ. ಅವರ ಹೊಸ ಬಿಸ್ನೆಸ್ಗೆ ಶುಭವಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಎಲ್ಲ ಊಟ ಎಲ್ಲ ಮಾಡಿದ್ವಿ. ಬಹಳಷ್ಟು ಸ್ನೇಹಿತರು, 100 ಜನ ಸಂಖ್ಯೆ, ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ಬಂದಿದ್ರು. ಎಲ್ಲ ಬಂದು ಊಟ ಟೇಸ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ಬಂದು ಟೇಸ್ಟ್ ಮಾಡಿ ಇವ್ರ ಬಿಸ್ನೆಸ್ಗೆ ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೆ ಟೇಸ್ಟ್ ಇರೋ ಊಟ ಹೋಟೆಲ್ ಇದೆ ಅಂತ ನಾನು ಇಲ್ಲಿ ಗ್ಯಾರಂಟಿ ಕೊಡ್ತೀನಿ. ನೀವು ದಯವಿಟ್ಟು ಬಂದು ಒಂದ್ಸಲ ರುಚಿ ನೋಡಿ. ನಮ್ಮ ಬ್ರದರ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಇನ್ನೊಂದು ಈ ತರ 100 ಹೋಟೆಲ್ ಮಾಡ್ಲಿ ಅವ್ರು ಪ್ರತಿ ಜಾಗದಲ್ಲಿ, ಪ್ರತಿ ಏರಿಯಾದಲ್ಲಿ. ಥ್ಯಾಂಕ್ ಯು. ಹೊರಗಡೆ ಬೆಂಗಳೂರು ಕಡೆ ಎಲ್ಲ ಹೋಗ್ತಿರ್ತಾರೆ, ಸಮಸ್ಯೆ ಅದೇ ತರ ರುಚಿ ಇಲ್ಲೂ ಕೊಡ್ತಿದ್ರೆ ಅಲ್ಲ ಹೊಸಕೋಟೆ ಬಿರಿಯಾನಿ ಅದ್ರ ರುಚಿ ಅದಕ್ಕೆ ಇರುತ್ತೆ. ಈ ಮುಳಬಾಗ್ಲಲ್ಲಿ ಈ ಹೋಟೆಲ್ಗೆ ಇದಕ್ಕೆ ಆದಂತ ಇವ್ರದೇ ಆದಂತ ರುಚಿ ಇರುತ್ತೆ. ಇದನ್ನ ಒಂದ್ಸಲ ಟೇಸ್ಟ್ ಮಾಡಿ. ಎಲ್ಲಾ ತರದ್ದು ಆಹಾರ ನಾವು ಪದ್ಧತಿ ಟೇಸ್ಟ್ ಮಾಡ್ಲೇಬೇಕು, ಅವಾಗ್ಲೇ ಇದಾಗೋದು. ಒಂದೇ ಕಡೆ ಹೋಗೋದಲ್ಲ ಅಲ್ಲ, ಇಲ್ಲೂ ಅಷ್ಟೇ ಇದಕ್ಕೆ ಆದಂತ ಸ್ಪೆಷಾಲಿಟಿ ಇದೆ. ದಯವಿಟ್ಟು ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಯಾವ್ದು ತುಂಬಾ ಇಷ್ಟ ಆಯ್ತು ಸರ್ ಇಲ್ಲಿ ಸ್ಪೆಷಲ್ ಐಟಮ್? ಎಲ್ಲ ಚೆನ್ನಾಗಿದೆ,
ಎಲ್ಲ ಐಟಮು ಚೆನ್ನಾಗಿದೆ. ಆಮೇಲೆ ವಿಶೇಷವಾಗಿ ಪ್ರತಿ ದಿವಸ ಈ ಕಾಲ್ ಸೂಪು, ದೋಸೆ, ಇಡ್ಲಿ ಎಲ್ಲ ಬೆಳಿಗ್ಗೆ 6 ಗಂಟೆಗೆಲ್ಲ ಸಿಗುತ್ತೆ. ದಯವಿಟ್ಟು ಎಲ್ಲರೂ ಬನ್ನಿ, ಟೇಸ್ಟ್ ಮಾಡಿ. ಇಲ್ಲಿಂದ ಹೊಸಕೋಟೆಗೆ ಹೋಗೋದಕ್ಕೆ 2 ಅವರ್ ಟೈಮ್ ಆಗುತ್ತೆ. ಇಲ್ಲಿ ಅಕ್ಕಪಕ್ಕದವರು, ಈ ಕೋಲಾರ ಜಿಲ್ಲೆಯವರೆಲ್ಲ ಇಲ್ಲಿಗೆ ಬರ್ಬೋದು, ಅರ್ಧ ಗಂಟೆಲಿ ಬರ್ಬೋದು. ಥ್ಯಾಂಕ್ ಯು ಬಸ್. ನಮ್ಮ ಜನಸೇನ MP ಮಂಜಣ್ಣವರು MPS ಡ್ಯಾಬಾ ಅಂತ ಓಪನ್ ಮಾಡಿದ್ದಾರೆ. ಇದು ಮುಳಬಾಗಿಲು ರೋಡಲ್ಲಿ ಹೈವೇ ಇಲ್ಲಿದೆ. ಇಲ್ಲಿ ಆ ಊಟ ಟೇಸ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿದೆ. ನಾನು ಪ್ರತಿ ಭಾನುವಾರ ಕಾಲ್ ಸೂಪು ಸಿಗುತ್ತೆ ಅಂತ ಕೇಳಿದೆ. ಡೈಲಿ ಸಿಗುತ್ತಂತೆ. ಬೆಳಿಗ್ಗೆ ಇಡ್ಲಿ ಸಾಂಬಾರ, ಇದು ಇಡ್ಲಿ ಮತ್ತೆ ಕಾಲ್ ಸೂಪ್ ಎಲ್ಲ ಸಿಗುತ್ತಂತೆ. ಎಲ್ಲ ಟೇಸ್ಟ್ ಮಾಡಿ. ಹಾಗೆ ಬಿರಿಯಾನಿ ಎಲ್ಲ ಕೊಟ್ಟಿದ್ರು. ನಮ್ದು ಚಿಕನ್ ಐಟಮ್ ಆಗ್ಲಿ, ನಾಟಿ ಸ್ಟೈಲ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾಟಿ ಐಟಮ್ಸ್ ಎಲ್ಲ ಜಾಸ್ತಿ ಇದೆ. ಇನ್ನ ಹೊಟ್ಟೆ ತುಂಬಾ ಇತ್ತು. ಇನ್ನ ಟೇಸ್ಟ್ ಮಾಡ್ತಾ ಇದ್ರೆ ಆದಷ್ಟು ಮಿಸ್ ಆಗ್ತೀರಾ. ಎಲ್ಲರೂ ಬಂದು ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ. ಎಲ್ಲ ಸೂಪರ್ ಆಗಿದೆ ಅಷ್ಟೇ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಿಲು ತಾಲೂಕು ಬೈಪಾಸ್ನಲ್ಲಿ ಬೈಪಲ್ಲಿ ರೋಡ್ ಪಕ್ಕ MP ಡಾಬಾ, ನಮ್ಮ MPS ಮಂಜು ಅವರು, ಜನಸೇನಾ ಜಿಲ್ಲಾಧ್ಯಕ್ಷರಾದ MP ಮಂಜು ಅವರು ನೂತನವಾಗಿ ಇವತ್ತು ಪ್ರಾರಂಭವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ BJP ವತಿಯಿಂದ ಶುಭವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅವರು ಇನ್ನಷ್ಟು ಇದನ್ನು ಫ್ರಾಂಚೈಸಿಗಳನ್ನು ಜಿಲ್ಲಾದ್ಯಂತ, ರಾಜ್ಯಾದ್ಯಂತ ಮಾಡಬೇಕು ಅಂತೇಳಿ ಶುಭವನ್ನು ಕೋರ್ತಾ ಇದ್ದೇನೆ. ಒಳ್ಳೆ ಟೇಸ್ಟ್ ಕೊಡ್ತಾರೆ. ನಾಟಿ ಸ್ಟೈಲಲ್ಲಿ ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಎಲ್ಲ ರೀತಿಯಲ್ಲಿ ಒಳ್ಳೆ ಟೇಸ್ಟ್ ಇದೆ. ದಯವಿಟ್ಟು ಎಲ್ಲ ಮಾಂಸಾಹಾರಿಗಳು ದಯವಿಟ್ಟು ಬನ್ನಿ, ಇಲ್ಲಿ ಒಳ್ಳೆ ಟೇಸ್ಟ್ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನ ವಿಧವಾದ ನಾನ್ ವೆಜ್ ವೆರೈಟಿ ಸಿಗ್ತಾ ಇದೆ ಇಲ್ಲಿ. ದಯವಿಟ್ಟು ಎಲ್ಲ ಬರ್ಬೇಕಾಗಿ ಮನವಿ ಮಾಡ್ತಾ ಇದ್ದೀನಿ. ಏನು ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ವಿಶೇಷವಾಗಿ ಮಾಂಸಾಹಾರಿ ಪ್ರಿಯರಿಗೆ ತುಂಬಾ ಒಳ್ಳೆ ಸಿಹಿ ಸುದ್ದಿ. ಯಾಕಪ್ಪ ಅಂತಂದ್ರೆ ಮುಳಬಾಗಿಲಿನ ಬೈಪಾಸ್ನಲ್ಲಿ MP ಡಾಬಾ ಅಂತ ಹೇಳ್ಬಿಟ್ಟು ಇವತ್ತು ಓಪನ್ ಮಾಡಿದ್ದಾರೆ. ಇಲ್ಲಿ ಸಿಗುವಂತ ಆಹಾರ ತುಂಬಾ ಶುದ್ಧವಾಗಿರುವಂತ ಆಹಾರ ಸಿಗ್ತದೆ. ಅದೇ ರೀತಿಯಲ್ಲಿ ಇಲ್ಲೇ ನಿಮ್ಗೆ ನಾಟಿ ಕೋಳಿ ಸಮೇತ ಇಲ್ಲೇ ನಾಟಿ ಕೋಳಿ ನೀವು ತಗೊಬಂದ್ರು ಇಲ್ಲೇ ಮಾಡಿಕೊಡ್ತಾರೆ. ತುಂಬಾ ಶುದ್ಧವಾದ ಆಹಾರ ಸಿಗ್ತದೆ. ಬೆಳಿಗ್ಗೆ 6 ಗಂಟೆಗೆ ಹೊಸಕೋಟೆ ಶೈಲಿಯಲ್ಲಿ ಮಟನ್ ಬಿರಿಯಾನಿ ಮತ್ತು ಕಾಲ್ ಸೂಪ್ ಕೂಡ ಸಿಗಲಿದೆ. ಎಲ್ಲಾ ಗ್ರಾಹಕರು ಬಂದು ನಮ್ಮ MPS ಮಂಜಣ್ಣವ್ರಿಗೆ ಆಶೀರ್ವಾದ